ಹಲೋ ಫ್ರೆಂಡ್ಸ್, ಇವತ್ತು ಇನ್ನು ಸ್ಪೆಷಲ್ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ, ವಾಸನೆ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ. ನುಗ್ಗೆಕಾಯಿ ಸಾಂಬಾರು ಜೊತೆ ರೈಸು. ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮುದ್ದೆ ಲೇಟ್ ಆಗಿಬಿಡುತ್ತೆ, ಪೇಷನ್ಸ್ ಇರಲಿಲ್ಲ. ಅಚ್ಚುಕಟ್ಟಾಗಿ ರೈಸ್ ಮಾಡಿದ್ದೀನಿ. ಯಾರು ಮನೆಗೆ ಇಂಟ್ರೆಸ್ಟ್ ಇದ್ದರೆ ಹಸ್ಕೊಂಡಿದ್ರೆ ಬರ್ಬೋದು ಮನೆಗೆ. ಹಾಕ್ಕೊಂಡು ಕುದೀತಾ ಇದೆ. ಮಾಮೂಲಿ ಎಲ್ಲನೂ ಬೇಳೆ ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ನುಗ್ಗೆಕಾಯಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಆಮೇಲೆ ಚೆನ್ನಾಗಿ 4 ಸತಿ ಕೂಗಿಸ್ದೆ ಕುಕ್ಕರು. ಆಮೇಲೆ ಪಾತ್ರೆಗೆ ಬಗ್ಗಿಸಿ ಬೇಳೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಹೋಳನ್ನ ಹಾಕ್ಬಿಟ್ಟು ಈ ತವಾಗೆ ಹಾಕ್ಬಿಟ್ಟು ಆಮೇಲೆ ರುಬ್ಕೊಂಬಿಟ್ಟೆ ಚೆನ್ನಾಗಿ. ಸಾರಿನ ಪುಡಿ, ಹುಳಿ ಪುಡಿ, ಆಮೇಲೆ ಟೊಮೆಟೊ ಹಾಕಿ ತೆಂಗಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬಿಟ್ಟೆ. ಇವಾಗ ಕುದ್ಸೋಕೆ ಇಟ್ಟಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಕಲರಲ್ಲಿ ಬರ್ತಾಯಿದೆ. ಒಂದು 10-15 ನಿಮಿಷ ಆದಮೇಲೆ ಕುದಿಸ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತಿನ್ಬಿಡೋದು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಹೋಪ್ ಯು ಎಂಜಾಯ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಎಂಜಾಯ್ ದಿಸ್ ವೀಡಿಯೋ. ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಇನ್ನು ಮುಂಚೆ ಕರೀಸ್ ಮಾಡ್ತಾಯಿದ್ದೆ. ಸೊ ಇವಾಗಿಂದ ಸಾಂಬಾರು ಒಂದೊಂದು ಹೊಸ ಹೊಸ ಸಾಂಬಾರನ್ನ ಮಾಡೋದು ಕಲ್ತ್ಕೋತಾ ಇದ್ದೀನಿ. ಸೊ ಈ ಥರ ಹೊಸ ಹೊಸ ಮತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋ ತರ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್, ಗುಡ್ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ I hope my video is getting entertained and getting educated by our youngsters and who are trying to make or learn cooking like me. Thank you for watching video. Have a nice day. Happy weekend.